ಓಂ ವಿಷ್ಣವೇ ನಮಃ. ಓಂ ವಿಷ್ಣುವೇ ನಮಃ. ಓಂ ವಿಷ್ಣುವೇ ನವೇ ನಮಃ. ಓಂ ವಿಷ್ಣುಪತ್ನೇ ನಮಃ. ವಾಯವೇ ಭೀಮನಾದಾಯ ನಮಃ. ಸರ್ವೇಭ್ಯಃ ಪರೋಕ್ಷಪ್ರಿಯೇಭ್ಯಃ ಪ್ರತ್ಯಕ್ಷದ್ವಿಭ್ಯಃ ದೇವೇಭ್ಯೋ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 88ನೆಯ ಭಾಗ ಈಗ ನಾವು ನೋಡಬೇಕಾದದ್ದು. ಅಲ್ಲೇ ಈ ಆಶ್ವಮೇಧಿಕ ಪರ್ವದ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 98ನೆಯ ಅಧ್ಯಾಯ ಮತ್ತೆ ವೈಷ್ಣವ ಪಾಠದಲ್ಲಿ 94ನೇ ಅಧ್ಯಾಯ, 93ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, ಮತ್ತೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 91ನೇ ಅಧ್ಯಾಯ ಈಗ ನಾವು ನೋಡಬೇಕಾದದ್ದು. ಯಜ್ಞೇ ಸಕ್ತಾಃ ನೃಪತಯಃ ತಪಸ್ಸಕ್ತಾ ಮಹರ್ಷಯಃ ಶಾಂತಿ ವ್ಯವಸಿತಾ ವಿಪ್ರಾಹ ಶಮೇ ದಮೆ ಇತಿ ಪ್ರಭೋ ಅಂತ ನಾವೀಗ ನೋಡಬೇಕಾಗಿರುವಂತಹ ಅಧ್ಯಾಯದ ಆರಂಭದ ಶ್ಲೋಕ. ಜನಮೇಜಯ ಹೀಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ ವೈಶಂಪಾಯನರನ್ನ. ಸಾಮಾನ್ಯವಾಗಿ ರಾಜರು ಯಜ್ಞ ಮಾಡುವುದರಲ್ಲಿ ಆಸಕ್ತರಾಗಿರ್ತಾರೆ, ಮಹರ್ಷಿಗಳು ತಪಸ್ಸಿನಲ್ಲಿ ಆಸಕ್ತರಾಗಿರ್ತಾರೆ, ಶಮದಲ್ಲಿ ಮತ್ತು ದಮದಲ್ಲಿ ಆಸಕ್ತರಾದವರು ಬ್ರಾಹ್ಮಣರು. ಆದ್ದರಿಂದ ಯಜ್ಞ ಮಾಡುವುದರಿಂದ ಸಿಗುವಂತಹ ಫಲ ಇನ್ಯಾವುದರಿಂದ ಸಿಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಅನೇಕ ಜನ ರಾಜರು ಬ್ರಾಹ್ಮಣರೆಲ್ಲ ಯಜ್ಞಗಳನ್ನು ಮಾಡಿಯೇ ಸದ್ಗತಿಯನ್ನು ಪಡೆದರು. ಇಂದ್ರನು ಯಜ್ಞ ಮಾಡಿದ, ಪಾಂಡವರು ಕೂಡ ಅಶ್ವಮೇಧ ಯಾಗವನ್ನು ಮಾಡಿ ಶ್ರೇಷ್ಠವಾದಂತಹ ಕೀರ್ತಿಯನ್ನ ಮತ್ತೆ ಸದ್ಗತಿಯನ್ನು ಕೂಡ ಪಡೆದರು. ಇದನ್ನ ಈಗ ತಾನೇ ನೀವು ಕಥೆಯ ಮೂಲಕ ನಮಗೆ ವರ್ಣಿಸಿ ಹೇಳಿದ್ದೀರಿ. ಆದರೆ ಅಂಥ ಅಶ್ವಮೇಧ ಯಾಗವನ್ನು, ಪವಿತ್ರವಾದಂತಹ ಅಶ್ವಮೇಧ ಯಾಗವನ್ನು ಕೂಡ ಈ ಮುಂಗುಸಿ, ದುಷ್ಟ ಮುಂಗುಸಿ ನಿಂದನೆ ಮಾಡಿತು ಅಂತ ನೀವು ಹೇಳಿದಿರಿ. ಅದಕ್ಕೇನು ಕಾರಣ, ಅದರ ಹಿನ್ನೆಲೆ ಏನು? ಅದಕ್ಕೆ ವೈಶಂಪಾಯನರು ಆ ಯಜ್ಞದ ವಿಧಾನಗಳನ್ನ, ಅದರ ವಿವರಗಳನ್ನೆಲ್ಲ ಹೇಳ್ತೇನೆ ಕೇಳು ಅಂತ ಹೇಳಿಕ್ ತೊಡಗಿದರು ಈ ರಾಜನಿಗೆ. ಇಂದ್ರ ಹಿಂದೊಮ್ಮೆ ಯಜ್ಞ ಮಾಡ್ತಾ ಇದ್ದ, ಮಹರ್ಷಿಗಳೆಲ್ಲ ಮಂತ್ರೋಚ್ಚಾರ ಮಾಡ್ತಾ ಇದ್ರು. ಅನೇಕ ದೇವತೆಗಳು ಒಬ್ಬರಾದ್ಮೇಲೆ ಒಬ್ಬರಲ್ಲಿ ಬಂದು ಆಹುತಿ ಸ್ವೀಕಾರ ಮಾಡ್ತಾ ಇದ್ರು. ಪಶುಗಳ ಆಲಭನ, ಪಶುಗಳನ್ನು ಕೊಂದು ಯಜ್ಞ ಮಾಡಬೇಕಲ್ಲ, ಆಗ ಆಲಭನದ ಸಮಯ ಬಂತು. ಆಗ ಮಹರ್ಷಿಗಳಿಗೆ ಆ ಪಶುಗಳ ಬಗ್ಗೆ ಕೃಪೆ ಬಂತು. ಆ ಪಶುಗಳು ಕೂಡ ತಾವಿನ್ನೇನು ಆಹುತಿ ಹೋಗ್ಬೇಕಲ್ಲ, ಅದನ್ನು ನೋಡಿ ಅವುಗಳಿಗೆ ಮನಸ್ಸಿನಲ್ಲಿ ದುಃಖ ಆಗಿತ್ತು. ಆಲಂಬ ಸಮಯ ತಸ್ಮಿನ್ ಗೃಹೀತೇಷು ಪಶುಶ್ವಥ ಮಹರ್ಷಯೋ ಮಹಾರಾಜ ಸಂಭೂಹು ಕೃಪಾನ್ವಿತಾಃ ದೀನಾನ್ ಪಶೂನ್ ದೃಷ್ಟ. ಆಗ ಅವರು ಹೇಳಿದ್ರಂತೆ, ಅಪರಿಜ್ಞಾನಮೇತತ್ತೆ ಮಹಾಂತಂ ಧರ್ಮಮಿಚ್ಛತಃ ನಹಿ ಯಜ್ಞೆ ಪಶುಗಣಾಃ ವಿಧಿದೃಷ್ಟಾಃ ಪುರಂದರ. ನೀನೇನೀಗ ಯಜ್ಞ ಮಾಡಲೇಬೇಕು ಅಂತ ಹೊರಟಿದ್ದಿ ಪಶು ಬಲಿ ಮೂಲಕವಾಗಿ. ಈ ಯಜ್ಞ ಅಂತ ಅನ್ನುವುದು ಅಷ್ಟು ಸಮಂಜಸವಾದಂತಹ ಯಜ್ಞ ಅಲ್ಲ. ಇದು ಯಜ್ಞದಲ್ಲಿ ಪಶುಗಳನ್ನು ಬಲಿ ಕೊಡುವುದು ಶಾಸ್ತ್ರದಲ್ಲಿ ಏನು ಕಂಡು ಬಂದಿಲ್ಲ. ಇದು ಶಾಸ್ತ್ರ ವಿರುದ್ಧ. ಹಿಂಸಾ ಯಜ್ಞ ಅಂತ ಅನ್ನೋದು ಶಾಸ್ತ್ರ ವಿರುದ್ಧ. ಧರ್ಮೋಪಘಾತಕಸ್ತ್ವೇಷ ಸಮಾರಂಭಸ್ತವ ಪ್ರಭೋ ನ ಹಿಂಸಾ ಧರ್ಮ ಉಚ್ಯತೆ. ಹಿಂಸೆ ಅಂತ ಧರ್ಮ ಅಲ್ವೇ ಅಲ್ಲ.
ನಿನಗೆ ನಾವು ಹೇಳಿದ್ದು ಸರಿ ಕಾಣುವುದಾದರೆ ಬ್ರಾಹ್ಮಣರು ಶಾಸ್ತ್ರ ವಿಧಿಗೆ ಅನುಗುಣವಾಗಿ ಯಜ್ಞ ಮಾಡಲಿ. ಅವ್ರು ಹೇಗೆ ಯಜ್ಞ ಮಾಡಬೇಕು ಹಾಗಾದ್ರೆ ಅಂದ್ರೆ, ಏಷ ಧರ್ಮೋ ಮಹಾನ್ ಶಕ್ರ ಯಜ ಬೀಜೈ ಸಹಸ್ರಾಕ್ಷ ತ್ರಿವರ್ಷ ಪರಮೋಷಿತೈ. ಬೀಜಗಳ ಮೂಲಕ, ಧಾನ್ಯಗಳ ಮೂಲಕ ಯಜ್ಞ ಮಾಡು. ಅವು 3 ವರ್ಷ ಹಳೆ ಧಾನ್ಯಗಳಾಗಿರ್ಬೇಕು. ಹೊಸ ಧಾನ್ಯಗಳಾದ್ರೆ ಮತ್ತೆ ಅವು ಬಿತ್ತಿದರೆ, ಭೂಮಿಯಲ್ಲಿ ಬಿತ್ತಿದರೆ ಅವು ಮೊಳಕೆ ಹೊಡಿತವೆ. ಆದ್ರೆ ಹಳೆ ಧಾನ್ಯಗಳಾದ್ರೆ ಅವು ಭೂಮಿಯಲ್ಲಿ ಬಿತ್ತಿದ್ರೆ ಮೊಳಕೆ ಹೊಡೆಯೋದಿಲ್ಲ ಕೂಡ. ಅದನ್ನು ಅಂಥ ಧಾನ್ಯಗಳನ್ನು ಉಪಯೋಗ ಮಾಡಿ ಯಜ್ಞ ಮಾಡುವ. ಇಂದ್ರ ಅದನ್ನು ಒಪ್ಪಲಿಲ್ಲ ಅಂತ. ಶತಕ್ರತುಸ್ತು ತದ್ವಾಕ್ಯಂ ಋಷಿಭಿ ತತ್ವದರ್ಶಿಭಿ ಮಾನಮೋಹ ವಶಾನುಗಃ ನ ಪ್ರತಿಜಗ್ರಾಹ. ಅವನು ಅಭಿಮಾನ, ಮೋಹ ಇತ್ಯಾದಿಗಳಿಗೆ ಬಲಿಯಾದವನಾದ್ರಿಂದ ಅವನು ಅದನ್ನು ಒಪ್ಪಲಿಲ್ಲ ಅಂತ. ದೊಡ್ಡ ವಿವಾದವೇ ಅಲ್ಲಿ ಆಯಿತು. ಕೆಲವರು ಆ ಪಶುಗಳ ಮೂಲಕವೇ ಯಜ್ಞ ಮಾಡಬೇಕು ಅಂತ ಅಭಿಪ್ರಾಯಪಟ್ಟರು. ಕೆಲವರು ಧನಧಾನ್ಯಾದಿಗಳ ಮೂಲಕನೇ, ಧಾನ್ಯಾದಿ ಫಲಾದಿಗಳ ಮೂಲಕವೇ ಯಜ್ಞ ಮಾಡಬೇಕು ಅಂತ ಹೇಳಿದರು. ವಿವಾದ ಮಾಡಿ ಮಾಡಿ ಅವರಿಗೆಲ್ಲರಿಗೂ ಬಹಳ ಖೇದ ಆಯಿತು. ಉಪರಿಚರ ವಸುವಿನ ಬಗ್ಗೆ ಬಳಿ ಹೋದರು. ಈ ಯಜ್ಞದ ವಿಷಯದಲ್ಲಿ ನಮಗೆಲ್ಲ ಒಂದು ಸಂದೇಹ ಬಂದಿದೆ, ನೀನು ಅದಕ್ಕೆ ಉತ್ತರ ಕೊಡಬೇಕು. ಶಾಸ್ತ್ರದ ಆದೇಶ ಏನಿದೆ? ಪಶುಗಳ ಬಲಿ ಕೊಟ್ಟು ಯಜ್ಞ ಮಾಡಬೇಕು ಅಥವಾ ಈ ಧಾನ್ಯಗಳನ್ನು ಉಪಯೋಗ ಮಾಡಿ ಯಜ್ಞ ಮಾಡುವುದು ಒಳ್ಳೆಯದ? ಆಗ ಆ ಉಪರಿಚರ ವಸು ಏನೋ ಆಲೋಚನೆ ಸರಿಯಾಗಿ ಮಾಡಲಿಲ್ಲ ಅಂತ. ಅವಿಚಾರ್ಯ ಬಲಾಬಲಂ, ಯಾವ ಪಕ್ಷ ಸರಿ ಯಾವ ಪಕ್ಷ ತಪ್ಪು ಅಂತ ಅನ್ನೋದನ್ನು ಕೂಲಂಕಷವಾಗಿ ಅವನೇನೋ ಆಲೋಚನೆ ಮಾಡಲಿಲ್ಲ. ಏನೋ ಒಂದು ತತ್ಕಾಲದಲ್ಲಿ ಹೊಳೆದಂತಹ ಉತ್ತರವನ್ನ ಅವರಿಗೆ ಹೇಳಿಬಿಟ್ಟ. ತತ್ಕಾಲದಲ್ಲಿ ಯಾವ ವಸ್ತು ಉಪಲಬ್ಧ ಆಗ್ತದೋ ಅದರಿಂದ ಯಜ್ಞ ಮಾಡಬೇಕು ಅಂತ. ಯಥೋಪನೀತೈ ಯಷ್ಟವ್ಯಂ ಇತಿ ಪ್ರೋವಾಚ ಪಾರ್ಥಿವ. ಆಗ ಹೀಗೆ ಅಸತ್ಯವಾದ ನಿರ್ಣಯ ಕೊಟ್ಟ ಕಾರಣಕ್ಕಾಗಿ, ಶಾಸ್ತ್ರ ವಿರುದ್ಧವಾದ ನಿರ್ಣಯ ಕೊಟ್ಟ ಕಾರಣಕ್ಕಾಗಿ ಅವನು ಅಧಃಪತನ ಹೊಂದಿದ. ತಸ್ಮಾನ್ನ ವಾಚ್ಯಂ ಹ್ಯೇಕೇನ ಬಹುದ್ಧೀನಾಪಿ ಸಂಶಯೇ ಪ್ರಜಾಪತಿಮಪಾಹಾಯ ಸ್ವಯಂಭುವಂ ಋತೆ ಪ್ರಭುಂ. ಆದ್ದರಿಂದ ಯಾವುದಾದರೂ ಧರ್ಮ ಸೂಕ್ಷ್ಮದ ಪ್ರಶ್ನೆ ಬಂದಾಗ ಅವಸರದಿಂದ ತೀರ್ಮಾನ ಹೇಳಬಾರದು ಅಂತ ಹೇಳ್ತದೆ ಮಹಾಭಾರತ. ಚತುರ್ಮುಖ ಬ್ರಹ್ಮ ಆಗಿದ್ರೆ ಅವನೊಬ್ಬ ಎಲ್ಲವನ್ನೂ ಹೇಳಬಲ್ಲನು. ಉಳಿದವರಿಗೆ, ನಾವು ಎಲ್ಲವನ್ನೂ ತಿಳಿದವರೇ ಆಗಿದ್ರೂ ಕೂಡ ಆ ಸಂದರ್ಭವನ್ನು ಸರಿಯಾಗಿ ವಿಚಾರ ಮಾಡದೆ ಉತ್ತರ ಹೇಳಲೇಬಾರದು. ಅನುವ್ಯಾಖ್ಯಾನ ಕೂಡ ಹಾಗೆ ಹೇಳ್ತದೆ, ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣೇಯವಹಿ ಅಂತ. ಶಾಸ್ತ್ರಗಳೆಲ್ಲವನ್ನೂ ಕೂಡ ಅಧ್ಯಯನ ಮಾಡಬೇಕು. ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ಅದರ ಮೂಲಕ ತಿಳಿದು ಕರ್ಮಗಳನ್ನು ಮಾಡಬೇಕು. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರುವೀತ ನಿತ್ಯಶಃ ಅಂತಾನೆ ಬ್ರಹ್ಮಸೂತ್ರ ಭಾಷ್ಯ ಕೂಡ ವರ್ಣನೆ ಮಾಡಿದೆ. ಎಲ್ಲವನ್ನೂ ತಿಳಿದು ಯಜ್ಞ ಮಾಡಬೇಕು ಅಂತ ಹೊರಟಾಗ ಎಲ್ಲವನ್ನೂ ತಿಳಿಲಿಕ್ಕೆ ನಮಗೆ ಸಾಧ್ಯ ಇದೆಯೇನು? ಎಲ್ಲವನ್ನೂ ತಿಳಿಯೋದು ನಮಗೆ ಸಾಧ್ಯ ಇಲ್ಲ. ಆದ್ರಿಂದ ಎಲ್ಲವನ್ನೂ ತಿಳಿಯುವಂತ ಶಕ್ತಿ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಸಮ್ಯಕ್ ಬ್ರಹ್ಮಣೇಯವಹಿ ಅಂತಾನೆ ಅನುವ್ಯಾಖ್ಯಾನ ಹೇಳಿದೆ. ಉಳಿದವರೆಲ್ಲರೂ ಕೂಡ ಅಸರ್ವಜ್ಞರೇ ಆ ದೃಷ್ಟಿಯಿಂದ. ಈ ಪ್ರಾಣಿ ಹಿಂಸಕನಾದಂತಹ ಒಬ್ಬ ವ್ಯಕ್ತಿ ಯಜ್ಞ ಮಾಡ್ಲಿಕ್ಕೆ ಹೊರಟಾಗ ದೊಡ್ಡ ಯಜ್ಞ ಆಗಿದ್ರೂ ಕೂಡ, ದೊಡ್ಡ ದಾನ ಆಗಿದ್ರೂ ಕೂಡ ನಷ್ಟ ಆಗಿ ಹೋಗ್ತದೆ. ಅಂತಹ ಪಶು ಹಿಂಸಕನಿಗೆ ಹಿಂಸಕಸ್ಯ ದುರಾತ್ಮನಃ ದಾನೇನ ಕೀರ್ತಿರ್ಭವತಿ ನ ಪ್ರತ್ಯೇಹ ಚ ದುರ್ಮತೇಹೇ. ಇಹಲೋಕದಲ್ಲೂ ಅವನಿಗೆ ಕೀರ್ತಿ ಬರೋದಿಲ್ಲ, ಪರಲೋಕದಲ್ಲೂ ಕೀರ್ತಿ ಬರೋದಿಲ್ಲ. ಅವನು ನಷ್ಟನಾಗಿ ಹೋಗ್ತಾನೆ ಅಂತದೆ. ಅನ್ಯಾಯೋಪಗತಂ ದ್ರವ್ಯಂ ಅಭೀಕ್ಷಣಂ ಯೋ ಹ್ಯಪಂಡಿತಃ ಧರ್ಮಾಭಿಶಂಕಿ ಯಜತೆ ನಸ ಧರ್ಮ ಫಲಂ ಲಭೇತ್. ಅನ್ಯಾಯ ಮಾರ್ಗದಿಂದಲೇ ಧರ್ಮವನ್ನು ಸಂಪಾದನೆ ಮಾಡಿರ್ತಾನೆ. ಮತ್ತೆ
ಹಾಗೆ ಧರ್ಮವನ್ನು ಸಂಗ್ರಹ ಮಾಡಿದ್ದು ಧರ್ಮ ಅಂತಾನೆ ಭ್ರಮಿಸಿರ್ತಾನೆ. ಅವನಿಗೆ ಧರ್ಮದ ಫಲ ಸಿಗೋದಿಲ್ಲ. ಧರ್ಮ ವೈತಂಸಿಕ ಯಸ್ತು ಪಾಪಾತ್ಮ ಪುರುಷಾಸಮಃ. ಅವನನ್ನ ಧರ್ಮ ವೈತಂಸಿಕ ಅಂತ ಹೇಳಬೇಕು. ಜನರಿಂದ ಹೊಗಳಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಇಂಥ ಯಜ್ಞಗಳನ್ನು ಮಾಡಿರ್ತಾನೆ. ಪಾಪೇನ ಕರ್ಮಣ ವಿಪ್ರಹ. ಬ್ರಾಹ್ಮಣನಾದವನು ಪಾಪಕರ್ಮ ಮಾಡಿ ಸ್ವೇಚ್ಛಾ ಪ್ರವೃತ್ತನಾಗಿಬಿಟ್ರೆ ಅವನು ಹೇಗೆ ದುರ್ಗತಿಯನ್ನು ಪಡಿತಾನೋ ಹಾಗೆ ಎಲ್ಲರೂ ಕೂಡ ದುರ್ಗತಿಯನ್ನು ಪಡಿತಾರೆ. ಉದ್ವೇಜಯತಿ ಭೂತಾನಿ ಪಾಪೇನ ಅಶುದ್ಧ ಕರ್ಮಣ. ಅಂಥ ವ್ಯಕ್ತಿ ಏನಾದರೂ ಯಜ್ಞಾದಿಗಳನ್ನು ಮಾಡಬೇಕು ಅಂತ ಹೊರಟ್ರೆ ಅವನನ್ನು ನೋಡಿ ಆ ಪ್ರಾಣಿಗಳು ಕೂಡ ಭಯ ಪಡ್ತಾವಂತೆ. ಏನು ಜ್ಞಾನ ಇಲ್ಲ ಸರಿಯಾಗಿ, ಇವನೇನು ಯಜ್ಞ ಮಾಡ್ಯಾನು, ನಮ್ಮನ್ನೆಲ್ಲ ಹಿಂಸೆಗೊಳಪಡಿಸ್ತಾನಲ್ಲ ಅಂತ ಅವು ಕೂಡ ಭಯ ಪಡ್ತವೆ ಅಂತ ಹೇಳ್ತದೆ ಮಹಾಭಾರತ. ಭಾಗವತವು ಕೂಡ ಹಾಗೆ ಹೇಳಿದೆ. ದ್ರವ್ಯಯಜ್ಞೇ ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತೆ ಅಸೌ ಮಾ ಕರುಣೋ ಹನ್ಯಾತ್ ಅತಜ್ಞೋ ಹೆಸುತೃ ಭೃಷಂ ಅಂತ. ದ್ರವ್ಯಯಜ್ಞ, ಜ್ಞಾನಯಜ್ಞಕ್ಕಿಂತ ದ್ರವ್ಯಯಜ್ಞಕ್ಕೆ ಹೆಚ್ಚು ಬೆಲೆ ಕೊಟ್ಟು ಆ ದ್ರವ್ಯಯಜ್ಞದಲ್ಲೇ ತೊಡಗಿರುವಂಥವನನ್ನು ನೋಡಿ ಭೂತಾನಿ ಬಿಭ್ಯತಿ, ಎಲ್ಲಾ ಪ್ರಾಣಿಗಳು ಭಯ ಪಡ್ತವೆ. ಅಸೌ ಅಕರುಣ, ಕರುಣಾರಹಿತ, ಎಲ್ಲಾ ಪ್ರಾಣಿಗಳನ್ನು ಬಲಿ ಕೊಡ್ತಾನೆ ಇವನು. ಅಸುತೃಪ, ತಾನು ಇವನ್ನೆಲ್ಲ ಬಲಿ ಕೊಟ್ಟು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ದುಷ್ಟ ಇವನು ಅಂತ ಅವನು ನೋಡಿ ಭಯ ಪಡ್ತವೆ. ಉಂಚಂ ಮೂಲಂ ಫಲಂ ಶಾಖಂ. ಆದರೆ ಋಷಿಗಳು ಗದ್ದೆ ಹೊಲಗಳಲ್ಲಿ ಕಟಾವು ಆದ ನಂತರ ಉಳಿದಂತಹ ಗಡ್ಡೆ ಗೆಣಸು ಏನಾದರೂ ಉಳಿದಿದ್ದರೆ ಅದನ್ನು ತೆಗೆದುಕೊಂಡು ಬಂದು ಹಣ್ಣು ಹಂಪಲುಗಳನ್ನು ಸ್ವೀಕಾರ ಮಾಡಿ ತಮ್ಮ ಶಕ್ತಿಗೆ ಅನುಗುಣವಾಗಿ ದಾನ ಯಜ್ಞಾದಿಗಳನ್ನು ಮಾಡಿ ಸದ್ಗತಿಯನ್ನು ಪಡಿತಾರೆ. ಅದರಿಂದಲೇ ವಿಶ್ವಾಮಿತ್ರ ಮೊದಲಾದ ಋಷಿಗಳು ಪ್ರಾಣಿದಯೆ, ಬ್ರಹ್ಮಚರ್ಯ, ಸತ್ಯನಿಷ್ಠೆ ಇವುಗಳ ಮೂಲಕನೇ ಸದ್ಗತಿಯನ್ನು ಪಡೆದರು ಅಂತ ನಾವು ಕೇಳಿದ್ದೀವಿ. ಆರ್ಷಿಷೇಣ, ಭೂಪಾಲನಂಥ ಸಿಂಧುದ್ವೀಪ ಮೊದಲಾದ ರಾಜರು ಸದ್ಗತಿಯನ್ನು ಪಡೆದರು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಯಾರೇ ಆಗಲಿ ತಪಸ್ಸಿನಲ್ಲಿ ಮಗ್ನರಾಗಿ ದಾನ ಧರ್ಮ ಅನ್ನುವಂಥ ಅಗ್ನಿಯಲ್ಲಿ ತಮ್ಮನ್ನು ತಾವು ಪವಿತ್ರ ಮಾಡಿಕೊಂಡಿದ್ರೆ ಅವರೆಲ್ಲರೂ ಶುದ್ಧರಾಗ್ತಾರೆ. ದಾನ ಧರ್ಮಾಶ್ರಿತಾ ಶುದ್ಧಾ ತೇ ಸ್ವರ್ಗಂ ಯಾಂತಿ ಭಾರತ. ಮುಂದೆ ಜನಮೇಜಯ ಮತ್ತೊಂದು ಪ್ರಶ್ನೆ ಕೇಳಿದ. ಧರ್ಮದ ಮೂಲಕವಾಗಿ ಹಣ ಸಂಪಾದನೆ ಮಾಡಿ ಅದನ್ನ ದಾನ ಮಾಡಿದರೆ ಸ್ವರ್ಗ ಪ್ರಾಪ್ತ ಆಗ್ತದೆ ಅಂತ ಹೇಳಿದ್ರಿ. ಮತ್ತೆ ಶಿಲೋಂಚ ವೃತ್ತಿಯ ಮೂಲಕ ಬ್ರಾಹ್ಮಣ ಒಬ್ಬ ಸಂಪಾದನೆ ಮಾಡಿ ಎಂಥ ದಾನವನ್ನು ಮಾಡಿದ ಅಂತ ಅನ್ನೋದನ್ನು ಕಥೆ ರೂಪದಲ್ಲಿ ನನಗೆ ಈಗಾಗಲೇ ನೀವು ಹಿಂದೆ ಹೇಳಿದ್ದೀರಿ. ಆದರೆ ಪ್ರತಿಯೊಂದು ಯಜ್ಞಕ್ಕೂ ಸಂಬಂಧಪಟ್ಟಂತೆಯೂ ಇದೇ ಕಥೆಯೇ ಹೇಗೆ ಅನ್ವಿತ ಆಗ್ತದೆ? ಕಥಂ ಹಿ ಸರ್ವಯಜ್ಞೇಶು ನಿಶ್ಚಯ ಪರಮೋ ಭವೇತ್. ಅದನ್ನು ಸ್ವಲ್ಪ ವಿವರಿಸಿ ಹೇಳಿ ಅಂತ ಕೇಳಿದ ಜನಮೇಜಯ. ಆಗ ವೈಶಂಪಾಯನ ಹೇಳಿದ್ರು, ಅಗಸ್ತ್ಯನ ಕಥೆಯನ್ನ ಅವ್ರು ಹೇಳ್ತಾರೆ. ಅಗಸ್ತ್ಯರು ಒಂದು ಮಹಾಯಜ್ಞ ಮಾಡಿದ್ರು, ಅದರ ಕಥೆಯನ್ನ ಜ್ಞಾನಿಗಳು ಹೇಳಿದ್ದನ್ನ ನಾವು ಕೇಳಿದ್ದೀವಿ, ಅದನ್ನ ಈಗ ಹೇಳ್ತೇನೆ ಅಂತಾರೆ ಅವರು. ಸರ್ವ ಪ್ರಾಣಿಗಳ ಹಿತವನ್ನೇ ಲೇಸನ್ನೇ ಬಯಸಿದಂತ ಅಗಸ್ತ್ಯರು 12 ವರ್ಷದ ಒಂದು ಮಹಾಯಜ್ಞವನ್ನ ಪ್ರಾರಂಭಿಸಿದರು. ಶ್ರೇಷ್ಠರಾದಂತಹ ತೇಜಸ್ವಿಗಳಾದಂತಹ ಹೋತೃಗಳಲ್ಲಿದ್ದರು. ಅವರಲ್ಲಿ ಕೆಲವರು ಎಂಥವರಿದ್ರು, ನಾನಾ ಥರದ ಸ್ವಭಾವ ಇದ್ದವರೆಲ್ಲ ಇದ್ರು. ಮೂಲಾಹಾರಾಹ, ನಿರಾಹಾರಾಹ, ಅಶ್ಮಕುಟ್ಟಾಹ, ಮರೀಚಿಪಾಹ ಅಂತ. ಅಶ್ಮಕುಟ್ಟರು ಅಂದ್ರೆ ತಾವು ತಿನ್ನುವ ಪದಾರ್ಥಗಳನ್ನ ಕಲ್ಲಿನಲ್ಲಿ ಕುಟ್ಟಿ ಅದರಿಂದ ಭಕ್ಷಿಸುವಂತಹ ಅಶ್ಮಕುಟ್ಟರು. ಕಲ್ಲಿನಲ್ಲಿ ತಗೊಂಡೋಗಿ ಕುಟ್ಟಿದ್ರೆ ಹೆಚ್ಚೇನದು ಪುಡಿ ಆಗೋದಿಲ್ಲ, ಹಿಟ್ಟು ಸಿಗೋದಿಲ್ಲ. ಬೀಸುಕಲ್ಲಿನಲ್ಲಿ ಬೀಸಿದ್ರೆ ಪುಡಿ ಆಗ್ತದೆ. ಆದರೆ ಕಲ್ಲಿನಲ್ಲೇ ಇವರು ಬೀಸಿ ಅದು ಎಷ್ಟು ಹಿಟ್ಟಾಗ್ತದೋ ಅಷ್ಟೇ ಆಹಾರವನ್ನು ಸ್ವೀಕಾರ ಮಾಡ್ತಿದ್ರು. ಸೂರ್ಯಕಿರಣಗಳನ್ನೇ ಸ್ವೀಕಾರ ಮಾಡುವಂತಹ ಮರೀಚಿ ಅಂದ್ರೆ ಕಿರಣಗಳು, ಅದನ್ನು ಅಂದ್ರೆ ಪಾನ ಮಾಡುವಂಥವ್ರು ಇದ್ರು.
ಪರಿಪುಷ್ಟಿಕರು ಅಂತಿದೆ. ಆ ಪರಿಪುಷ್ಟಿಕರು ಅಂದ್ರೆ ಯಾರಾದರೂ ಇನ್ನೊಬ್ರು ಆಹಾರವನ್ನ ಕೊಟ್ಟಾಗ ತಾವಾಗಿಯೇ ಅವ್ರು ತಂದು ಕೊಡಬೇಕು ಹೊರತು ಇವರೇನು ಪ್ರಯತ್ನ ಪಡುವವರಲ್ಲ, ಅದನ್ನೇ ಸ್ವೀಕಾರ ಮಾಡುವವರು. ನಾವಾಗೆ ತಗೊಳ್ಳೋದಾದ್ರೆ ಬೇಕಾದಷ್ಟು ನಮ್ಮ ಇಚ್ಛೆಗೆ ತಕ್ಕಂತೆ ತಗೊಂಡ್ಬಿಡ್ತೇವೆ. ಇನ್ನೊಬ್ರು ಕೇಳಿ ಕೊಟ್ಟದ್ದೇನಿದೆ ಅದು ಅಲ್ಪವೇ ಇರ್ತದೆ. ಅವರನ್ನ ಪರಿಪುಷ್ಟಕರು ಅಂತ ಹೇಳ್ತಾರೆ. ಅಥವಾ ಪತಿಪುಷ್ಟಿಕ ಅಂತಲೂ ಕೆಲವು ಕಡೆ ಪಾಠ ಇದೆ. ವೈಘಸಿಕ ಅಂತಿದೆ. ವಿಘಸ ಅಂದ್ರೆ ಯಜ್ಞಶಿಷ್ಟ, ಯಜ್ಞದಲ್ಲಿ ಉಳಿದದ್ದಕ್ಕೆ ವಿಘಸ ಅಂತ ಕರೀತಾರೆ. ಸಂಪ್ರಕ್ಷಾಲಾಹ ಅಥವಾ ಪ್ರಸಂಖ್ಯಾನಾಹ ಅಂತ ಕೆಲವು ಕಡೆ ಪಾಠ ಇದೆ. ಬ್ರಹ್ಮತತ್ವವನ್ನು ವಿಚಾರ ಮಾಡುವಂಥವರು, ಯತಿಗಳು, ಬ್ರಹ್ಮಚಾರಿಗಳು, ನಾನಾ ಥರದವರಿದ್ದರು. ಹಿಂಸೆಯನ್ನು ಬಿಟ್ಟವರು, ಅಹಂಕಾರವನ್ನು ಬಿಟ್ಟವರು, ಇಂದ್ರಿಯದ ಪೀಡೆಗೆ ಒಳಗಾದವರಲ್ಲ. ಅಗಸ್ತ್ಯರು ಕೂಡ ಆ ಯಜ್ಞಕ್ಕೆ ಶುದ್ಧವಾದ ಪದಾರ್ಥಗಳನ್ನೇ ಸಂಗ್ರಹ ಮಾಡಿದ್ರು. ಅಲ್ಲಿ ಅಶುಚಿಯಾದಂತಹ ಪದಾರ್ಥ ಯಾವುದೂ ಇರಲಿಲ್ಲ. ಈ ಯಜ್ಞ ನಡೆದಾಗಲೇ ಒಂದು ಬಾರಿ ಇಂದ್ರ ಮಳೆಗರಿಯುವುದನ್ನೇ ನಿಲ್ಲಿಸಿಬಿಟ್ಟ. ನ ವವರ್ಷ ಸಹಸ್ರಾಕ್ಷ ತದಾ ಭಾರತ ಸತ್ತಮ ಅಂತ. ಆಗ ಅವರೆಲ್ಲ ಹೀಗೆ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ರಂತೆ. ಈ ಅಗಸ್ತ್ಯರು ಶುದ್ಧವಾದ ಮನಸ್ಸಿನಿಂದ ಯಜ್ಞ ಮಾಡ್ತಾ ಇದ್ದಾರೆ, ನಮಗೆಲ್ರಿಗೂ ಭೋಜನವನ್ನು ಮಾಡಿಸ್ತಾ ಇದ್ದಾರೆ. ಆದರೆ ಈ ಇಂದ್ರ ಮಾತ್ರ ಮಳೆಗರಿತಾ ಇಲ್ಲ. ಅದ್ರ ಮುಂದೆ ಹೀಗೆ ಆಗಿಬಿಟ್ರೆ ಆಹಾರ ಧಾನ್ಯಗಳು ಬೆಳೆಯುವುದು ಹೇಗೆ, ಯಜ್ಞ ನಡೆಯುವುದು ಹೇಗೆ? 12 ವರ್ಷ ಕಾಲ ಬೇರೆ ಇದು ನಡಿಬೇಕು. ಯಜ್ಞ ನಿರ್ವಿಘ್ನವಾಗಿ ನಡೆಯುವ ವಿಷಯದಲ್ಲಿ ನಾವೊಂದು ನಿರ್ಣಯಕ್ಕೆ ಬರಬೇಕು. ಹೀಗೆ ಅವರೆಲ್ಲ ವಿಚಾರ ಮಾಡ್ತಿದ್ದಾಗ ಅಗಸ್ತ್ಯರು ಹೇಳಿದ್ರಂತೆ, ಯದಿ 12 ವರ್ಷಾಣಿ ನ ವರ್ಷಿಷ್ಯತಿ ವಾಸವಃ ಚಿಂತಾಯಜ್ಞಂ ಕರಿಷ್ಯಾಮಿ ವಿಧಿರೇಶ ಸನಾತನಃ. ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಿಲ್ಲ. ಮಾನಸಿಕವಾದ ಯಜ್ಞವನ್ನು ಮಾಡ್ತೇನೆ. ದ್ರವ್ಯ ಯಜ್ಞ ಅಂದ್ರೆ ಪದಾರ್ಥಗಳನ್ನು ಇಟ್ಕೊಂಡು ಮಾಡುವಂತಹ ಯಜ್ಞ. ಅದು ಪದಾರ್ಥಗಳು ಇಲ್ಲದೆ ಹೋದ್ರೆ ನಾನು ಜ್ಞಾನ ಯಜ್ಞವನ್ನು ಮಾಡ್ತೇನೆ ಅಂತ ಅಗಸ್ತ್ಯರ ಅಭಿಪ್ರಾಯ ಇದ್ದಿರಬೇಕು. ದ್ರವ್ಯ ಯಜ್ಞ ಮಾಡ್ಲಿಕ್ಕಾದ್ರೆ ಪದಾರ್ಥಗಳು ಬೇಕು, ನಾನು ಜ್ಞಾನ ಯಜ್ಞವನ್ನೇ ಮಾಡ್ತೇನೆ ಅಂತ ಅವರ ಆಲೋಚನೆ. ಒಂದು ಚಿಂತಾಯಜ್ಞ ಅಂದ್ರೆ ಮಾನಸಿಕವಾದಂತಹ ಯಜ್ಞ ಅಂತ ಅರ್ಥ. ಹಾಗೇನೆ ಸ್ಪರ್ಶ ಯಜ್ಞವನ್ನು ಮಾಡ್ತೇನೆ ಮಳೆಗರಿದೆ ಹೋದ್ರೆ, ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಧ್ಯಾನದ ಮೂಲಕವಾಗಿ ಯಜ್ಞವನ್ನು ಮಾಡ್ತೀನಿ. ಧ್ಯೇಯಾತ್ಮನ ಹರಿಷ್ಯಾಮಿ ಯಜ್ಞೇನ ಅನ್ಯತವ್ರತಃ ಬೀಜೈರ್ಹಿತಂ ಬೀಜಯಜ್ಞೋ ಮಯಾಯೋಯಂ ಬಹುವರ್ಷ ಸಮಾಚಿತಃ. ಅನೇಕ ಕಾಲ ಯಜ್ಞ ಮಾಡಬೇಕು ಅಂತಾನೆ ಬೀಜಗಳನ್ನು ಸಂಗ್ರಹ ಮಾಡಿದ್ದೇನೆ. ಈ ಬೀಜಗಳಿಂದಲೇ ಯಜ್ಞವನ್ನು ಮಾಡಲಿಕ್ಕೂ ಸಾಧ್ಯ ಇದೆ. ಅವನು ಮಳೆ ಗರಿಯಲಿ ಅಥವಾ ಮಳೆ ಗರಿಯದೇ ಇರಲಿ. ವರ್ಷಿಷ್ಯತಿ ಹವಾ ದೇವೋ ನವಾ ವರ್ಷಂ ಭವಿಷ್ಯತಿ. ಆದರೆ ನಮ್ಮ ಯಜ್ಞ ಮಾತ್ರ ನಿಲ್ಲೋದಿಲ್ಲ. ನೀವು ಅದಕ್ಕೆ ಯಾರೂ ಚಿಂತಿಸಬೇಕಾಗಿಲ್ಲ. ಸ್ವಯಂ ಇಂದ್ರೋ ಭವಿಷ್ಯಾಮಿ ಜೀವಯಿಷ್ಯಾಮಿ ಚ ಪ್ರಜಾ. ಅವನು ಮಳೆಗರಿದೆ ಹೋದ್ರೆ ನಾನೇ ಇಂದ್ರನಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತೇನೆ. ಯಾರ್ಯಾರಿಗೆ ಯಾವ್ಯಾವ ಆಹಾರ ನಿಸರ್ಗದಲ್ಲಿ ನಿಯಮಿತವಾಗಿದೆಯೋ ಆ ಆಹಾರವನ್ನು ಅವರು ಅವಲಂಬಿಸಿ ಬದುಕ್ತಾರೆ. ನಾನು ಎಲ್ರಿಗೂ ಬೇಕಾದಂತಹ ಆಹಾರದ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಪರ್ಶ ಯಜ್ಞ ಅಂತಿದೆಯಲ್ಲ, ಆ ಸ್ಪರ್ಶ ಯಜ್ಞ ಅಂತ ಅನ್ನೋದಕ್ಕೆ ಕೇವಲ ಸ್ಪರ್ಶದ ಮೂಲಕ ಯಜ್ಞ ಮಾಡ್ತೇನೆ ಅಂತಿಷ್ಟು ಮಾತ್ರ ಅನುವಾದ ಇದೆ. ಆ ಕೆಲವು ಅನುವಾದಗಳಲ್ಲಿ ಆದರೆ ಲಕ್ಷಾಲಂಕಾರ ಸ್ಪರ್ಶ ಯಜ್ಞ ಅಂದ್ರೆ ಪೂಜೆ ಮಾಡಲಿಕ್ಕೋಸ್ಕರ ಶಾಲಗ್ರಾಮಾದಿಗಳನ್ನ, ಭಗವಂತನ ಪ್ರತಿಮೆಗಳನ್ನು ತಂದಿಟ್ಟು ಅವುಗಳನ್ನು ಉಪಯೋಗ ಮಾಡಿ ಯಜ್ಞ ಮಾಡ್ತೇನೆ, ದೇವಪೂಜಾ ರೂಪವಾದ ಯಜ್ಞ ಮಾಡ್ತೇನೆ ಅಂತ ಅವರ ಅಭಿಪ್ರಾಯ ಹೇಳ್ತಾರೆ. ಮುಂದೆ ಧ್ಯೇಯಾತ್ಮನ ಕರಿಷ್ಯಾಮಿ ಅನ್ನೋದ್ರ ಬದಲು ವ್ಯಾಯಾಮೇನ ಆಹರಿಷ್ಯಾಮಿ ಅಂತ ಒಂದು ಪಾಠ ಇದೆ. ವ್ಯಾಯಾಮ ಅಂದ್ರೆ ಶರೀರ ಕ್ಲೇಶ ರೂಪವಾದಂತಹ ಕರ್ಮ, ಉಪವಾಸಾದಿ ರೂಪವಾದಂತಹ ಯಜ್ಞವನ್ನು ಮಾಡಿ ಆ ಮೂಲಕ ಯಜ್ಞವನ್ನು ಮಾಡ್ತೀನಿ ಅಂತ ಅದರ ಅಭಿಪ್ರಾಯ ಇದೆ. ಆ ಪಾಠದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನು ಹೇಳೋದು ಕಷ್ಟ. ಏನಿದೆ ಅಂತ ಅನ್ನೋದನ್ನು ಹೇಳಿದ್ದೇನೆ. ಈ ಜಗತ್ತಿನಲ್ಲಿ ಏನೇನು ಎಷ್ಟೆಷ್ಟು ಸಂಪತ್ತಿದೆಯೋ
ಎಲ್ಲಾ ಥರದ ಐಶ್ವರ್ಯ ಇದೆಯೋ ಅದೆಲ್ಲವೂ ಇಲ್ಲಿ ಬರಲಿ, ನಮ್ಮ ಯಜ್ಞಕ್ಕೆ ಅದು ಉಪಯುಕ್ತ ಆಗಲಿ. ದೇವಲೋಕದ ಅಪ್ಸರೆಯರ ಸಮುದಾಯ, ವಿಶ್ವಾವಸು ಮೊದಲಾದ ಗಂಧರ್ವರು ಇಲ್ಲಿ ಬರಲಿ, ಆ ಯಜ್ಞವನ್ನು ಅವರು ನೋಡಲಿ. ತೇಪ್ಯುಪಾಸಂತು ಮೇ ಮಖಂ. ಉತ್ತರ ಕುರು ವರ್ಷದಲ್ಲಿ ಏನೇನು ಐಶ್ವರ್ಯ ಇದೆ ಆ ಐಶ್ವರ್ಯವು ಎಲ್ಲವೂ ಕೂಡ ಇಲ್ಲಿ ಬರಲಿ, ಅಂತೂ ನಮ್ಮ ಯಜ್ಞ ಸಾಂಗವಾಗಿ ನಡೆಯಲಿ. ಅಗಸ್ತ್ಯರು ಹೀಗೆ ಹೇಳಿದ ಕೂಡಲೇ ಅವರ ತಪಸ್ಸಿನ ಪ್ರಭಾವದಿಂದ ಎಲ್ಲ ಐಶ್ವರ್ಯವೂ ಅಲ್ಲಿ ಸಂಪ್ರಾಪ್ತ ಆಯಿತು. ಗಂಧರ್ವ ದೇವತೆಗಳೆಲ್ಲ ಬಂದರು. ಮತ್ತೆ ಆ ಋಷಿಗಳಿಗೆಲ್ಲ ಬಹಳ ಸಮಾಧಾನ ಆಯಿತು. ನಿಮ್ಮ ತಪಸ್ಸು ವ್ಯರ್ಥ ಆಗಬಾರ್ದು, ನೀವು ಮಾಡುವ ಯಜ್ಞದಿಂದ ನಮಗೆ ಸಂತೋಷ ಆಗಿದೆ. ನ್ಯಾಯದಿಂದ ಸಂಪಾದನೆ ಮಾಡಿದ ಭೋಜನವನ್ನು ನೀವೇನು ಕೊಡ್ತಾ ಇದ್ದೀರಿ ಅದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗ್ತೇವೆ. ಹಿಂದೆ ನಾವು ಬ್ರಹ್ಮಚಾರಿಗಳಾಗಿದ್ದು ವೇದಾಧ್ಯಯನ ಮಾಡಿದೆವು, ಮುಂದೆ ಗೃಹಸ್ಥಾಶ್ರಮ ಪ್ರವೇಶ ಮಾಡಿದೆವು, ಆಮೇಲೆ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ್ದೀವಿ. ನೀವು ಅಹಿಂಸಾ ಬುದ್ಧಿಯಿಂದ ಮಾಡಲಿಕ್ಕೆ ತೊಡಗಿರುವಂತಹ ಈ ಒಂದು ಅದ್ಭುತವಾದ ಯಜ್ಞ ಏನಿದೆ ಇದರಿಂದ ನಾವು ಸಂಪ್ರೀತರಾಗಿದ್ದೇವೆ. ಯಜ್ಞ ಮುಗಿದ ಮೇಲೆ ನಾವೆಲ್ಲೂ ನಮ್ಮ ಪ್ರದೇಶಗಳಿಗೆ ಹೋಗ್ತೇವೆ. ಇಷ್ಟು ಹೇಳ್ತಾ ಇದ್ದಾಗಲೇ ಇಂದ್ರ ಅಲ್ಲಿ ಮಳೆಗರದಂತೆ. ಯಜ್ಞ ಮುಗಿಯುವವರೆಗೂ ಬೇಕಾದಷ್ಟು ಮಳೆ ಬರ್ತಾ ಇತ್ತು, ಎಲ್ಲ ಕಡೆ ಧನಧಾನ್ಯಗಳು ಹುಟ್ಟುತ್ತಾ ಇದ್ದವು. ಮುಂದೆ 12 ವರ್ಷದ ಯಜ್ಞ ಮುಗಿದ ಮೇಲೆ ಆ ಮುನಿಗಳನ್ನೆಲ್ಲ ಸತ್ಕರಿಸಿ ಅವರವ್ರ ಮನೆಗೆ ಕಳಿಸಿಕೊಟ್ರಂತೆ ಅಗಸ್ತ್ಯರು. ಆಗ ಆ ಕಥೆ ಮುಗಿದ ಮೇಲೆ ಜನಮೇಜಯ ಮತ್ತೀಗೆ ಕೇಳ್ತಾ ಇದ್ದಾನೆ, ಆ ನಕುಲ ರೂಪದಿಂದ ಅಲ್ಲಿ ಬಂದವರು ಯಾರು? ಧರ್ಮರಾಜನ ಯಜ್ಞಶಾಲೆಗೆ ಬಂದಿದ್ನಲ್ಲ, ಮನುಷ್ಯನಂತೆ ಮಾತಾಡಿದ್ನಲ್ಲ ಅವನು, ಯಾರೋ ಒಬ್ಬ ವಿಶಿಷ್ಟ ವ್ಯಕ್ತಿಯೇ ಆಗಿರ್ಬೇಕು ಅವನು ಯಾರು? ಅದರ ಕಥೆಯನ್ನು ಹೇಳ್ರಿ ಅಂತ ಕೇಳಿದ ಅವನು ಜನಮೇಜಯ. ಈ ಭಾಗ ಉತ್ತರ ಭಾರತದ ಪಾಠದಲ್ಲಿ 92ನೇ ಅಧ್ಯಾಯದಲ್ಲೇ ಇದೆ. ಆದರೆ ದಕ್ಷಿಣ ಭಾರತದ ಪಾಠಗಳಲ್ಲಿ ಈ ಅಧ್ಯಾಯ ಬೇರೆನೇ ಅಧ್ಯಾಯದಲ್ಲೇ ಇದೆ. ಅಗಸ್ತ್ಯರು ತಮ್ಮ ಯಜ್ಞ ಮುಗಿಸಿ ಎಲ್ಲರನ್ನೂ ಕಳಿಸಿಕೊಟ್ಟ ಬಳಿಕ ಒಂದು ಅಧ್ಯಾಯ ಸಮಾಪ್ತ ಆಗಿದೆ. ಮುಂದೆ ಈ ಕಥೆ ಪ್ರಾರಂಭ ಕಂಡಿದೆ. ಆ ಮುಂಗುಸಿ ಯಾರು ಅಂತ ಹೇಳಬೇಕಾಯ್ತು ಈಗ ವೈಶಂಪಾಯನರು. ನೀನು ಹಿಂದೆ ಕೇಳಲಿಲ್ಲ, ಆದ್ರಿಂದ ನಾನು ಹೇಳಿರಲಿಲ್ಲ, ಈಗ ಹೇಳ್ತೇನೆ ಕೇಳು ಅಂತ ಅವರು ಹೇಳಲಿಕ್ಕೆ ತೊಡಗಿದ್ರು. ಶ್ರಾದ್ದಂ ಸಂಕಲ್ಪಯಾಮಾಸ ಜಮದಗ್ನಿ ಪುರಾಕಿಲ. ಹಿಂದೆ ಜಮದಗ್ನಿ ಒಂದು ಶ್ರಾದ್ದ ಮಾಡಬೇಕು ಅಂತ ಆಲೋಚನೆ ಮಾಡಿದರು. ಅಲ್ಲಿ ಒಂದು ಹೋಮಧೇನುವು ಕೂಡ, ಅವರ ಹೋಮಧೇನು ಅಲ್ಲಿ ಸಮೀಪ ಬಂತು. ಅದರ ಹಾಲು ಕರೆದರವರು, ಅದನ್ನೊಂದು ಪಾತ್ರೆಯಲ್ಲಿ ಇಟ್ಟರು. ಆಗ ಒಂದು ಮುಂಗುಸಿ ಅಲ್ಲಿಗೆ ಬಂತು. ಇಲ್ಲಿ ಪಾಠ ಅಂತ ಅನ್ನೋದು ಒಂದೊಂದು ಕಡೆ ಒಂದೊಂದು ಥರ ಬೇರೆ ಬೇರೆ ಥರ ಕಾಣಿಸ್ತದೆ. ಉತ್ತರ ಭಾರತದ ಪಾಠದಲ್ಲಿ ತಚ್ಚ ಕ್ರೋಧ ಸ್ವರೂಪೇಣ ಪಿಠರಂ ಧರ್ಮ ಆವಿಶತ್ ಅಂತ ಪಾಠ ಇದೆ. ಜಿಜ್ಞಾಸುಸ್ತಂ ಋಷಿಷ್ಠೇಷ್ಟಂ ಕಿಂ ಕುರ್ಯಾದ್ ವಿಪ್ರಿಯೇ ಕೃತೆ ಇತಿ ಸಂಚಿತ್ಯ ಧರ್ಮಸ್ಸಹ ದರ್ಶಯಾಮಾಸ ತತ್ಪಯಃ. ಅಲ್ಲಿ ಈ ಸ್ವಯಂ ಧರ್ಮನೇ ಮುಂಗುಸಿ ರೂಪದಿಂದ ಬಂದಂತೆ. ಋಷಿಗೆ ಅಪ್ರಿಯ ಆಗುವಂತೆ ಕೆಲಸ ಮಾಡಿಬಿಟ್ರೆ ಅವನು ಏನ್ ಮಾಡ್ತಾನೆ ಅಂತ ಅನ್ನೋದನ್ನು ನೋಡಬೇಕು ಅಂತ. ಆ ಹಾಲಿನ ಪಾವಿತ್ರ್ಯವನ್ನು ಹಾಳು ಮಾಡಿದವನು ಅಂತ ಉತ್ತರ ಭಾರತದ ಪಾಠದಲ್ಲಿ ಸ್ವಯಂ ಧರ್ಮನೇ ಅಲ್ಲಿ ಬಂದಿದ್ದ ಅಂತ ವರ್ಣನೆ ಇದೆ. ದಕ್ಷಿಣ ಭಾರತದ ಪಾಠದಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕ್ರೋಧೋ ನಕುಲ ರೂಪೇಣ, ಕ್ರೋಧದ ಅಭಿಮಾನಿಯಾದಂತಹ ಒಬ್ಬ ವ್ಯಕ್ತಿ ಅವನು ನಕುಲ ರೂಪದಿಂದ ಅಲ್ಲಿ ಬಂದ, ಆ ಹಾಲಿನ ಪಾವಿತ್ರ್ಯವನ್ನು ಹಾಳುಗೆಡವಿದ ಅಂತ ಪಾಠ ಇದೆ. ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ದುರ್ಮೇಧ ಅಂತ ಅವನಿಗೆ ವಿಶೇಷಣ ಕೊಟ್ಟಿದ್ದಾರೆ, ದುರ್ಬುದ್ಧಿಯ ವ್ಯಕ್ತಿ ಅವನು ಅಂತ. ಇತಿ ಸಂಚಿತ್ಯ ಧರ್ಮಸ್ಸಹ ಅಂತ ಉತ್ತರ ಭಾರತದ ಪಾಠದಲ್ಲಿದೆ. ಹಾಗೆ ನೋಡಿದ್ರೆ ಅವನು ಸ್ವಯಂ ಯಮಧರ್ಮನೇ ಅಲ್ಲಿಗೆ ಬಂದಿದ್ದ ಅಂತ ಅರ್ಥ ಆಗ್ತದೆ. ಆದರೆ ಅದ್ಯಾವುದು ಉಚಿತವಾದಂತಹ ಪಾಠ ಅಲ್ಲ. ತಾತ್ಪರ್ಯನಿರ್ಣಯದಲ್ಲೂ ಕೂಡ ಕ್ರೋಧೋ ನಕುಲತಾಂಗತಃ ಅಂತಾನೆ ಪಾಠ ಇದೆ. ಹಿಂದೆ ನಾವು 30ನೇ ಅಧ್ಯಾಯದಲ್ಲಿ 159ನೇ ಶ್ಲೋಕದಲ್ಲಿ ನೋಡಿದ್ದೀವಿ. ವೈಷ್ಣವ ಪಾಠದಲ್ಲಿ ಈ ನಡೆಯುತ್ತಿರುವ ಅಧ್ಯಾಯದ 4ನೇ ಶ್ಲೋಕ ಏನಿದೆ, ತಚ್ಚ ಕ್ರೋಧ ಸ್ವರೂಪೇಣ ಪಿಠರಂ ಧರ್ಮ
ಪಿಠರಂ ಪರ್ಯದರ್ಶಯತ ಅಂತ. ಆ ಕ್ರೋಧ ಸ್ವರೂಪೇಣ ಅನ್ನೋ ಪಾಠ ಸರಿಯಲ್ಲ ಅದು. ತಚ್ಚ ನಕುಲ ರೂಪೇಣ ಕ್ರೋಧ ಅಂತೇನು ಪಾಠ ಇದೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಆ ಪಾಠವೇ ಸರಿ. ಕ್ರೋಧೋ ನಕುಲ ರೂಪೇಣ ಪಿಠರಂ ಪರ್ಯದರ್ಶಯತ ಅಂತ ಹೇಳಬೇಕು. ವೈಷ್ಣವ ಪಾಠದಲ್ಲಿ ಆ ನಕುಲ ಅನ್ನೋ ಶಬ್ದ ಅಲ್ಲಿ ಬರಲಿಲ್ಲ, ಆದ್ರಿಂದ ಅದು ಅಷ್ಟು ಯೋಗ್ಯವಾದಂತಹ ಪಾಠ ಅಲ್ಲ. ದುರ್ಮೇಧ ದುರ್ಬುದ್ಧಿ ಇದ್ದವನು ದೈತ್ಯ ಅನ್ನುವ ಸೂಚನೆ ವೈಷ್ಣವ ಪಾಠದಲ್ಲೂ ಇದ್ದೇ ಇದೆ. ಆದರೆ ಆ ವ್ಯಕ್ತಿ ನಕುಲ ರೂಪದಿಂದ ಬಂದಿದ್ದ ಅನ್ನೋದು ಅಲ್ಲಿ ಇಲ್ವಲ್ಲ. ಆಚಾರ್ಯರು ತಾತ್ಪರ್ಯದಲ್ಲಿ ಕ್ರೋಧೋ ನಕುಲತಾಂಗತಃ ಅಂತ ಹೇಳಿ ನಕುಲ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅದು ಮಹಾಭಾರತದಲ್ಲಿ ಯಾವ ಶಬ್ದ ಇರಬಹುದು ಅನ್ನೋದಕ್ಕೆ ಸೂಚಕ ಆಗಿದೆ. ಆದ್ರಿಂದ ಆ 4ನೇ ಶ್ಲೋಕದಲ್ಲಿ ವೈಷ್ಣವ ಪಾಠದಲ್ಲಿ ಏನಿದೆ ತಚ್ಚ ಕ್ರೋಧ ಸ್ವರೂಪೇಣ ಅಂತ ಪಾಠ ಸರಿಯಲ್ಲ. ನಕುಲ ಕ್ರೋಧೋ ನಕುಲ ರೂಪೇಣ ಅನ್ನುವ ಪಾಠವೇ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದ್ದ ಪಾಠವೇ ಆಚಾರ್ಯರಿಗೆ ಸಮ್ಮತ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಹಾಲಿನ ಪಾವಿತ್ರ್ಯವನ್ನು ಹಾಳು ಮಾಡಿದ ಮೇಲೆ ಆ ಮುನಿ ಏನು ಸಿಟ್ಟು ಮಾಡಿಕೊಳ್ಳಿಲ್ವಂತೆ. ಆಗ ಯಮಧರ್ಮ ಒಂದು ಬ್ರಾಹ್ಮಣ ರೂಪವನ್ನು ತಾಳಿದ ಅಂತ ಉತ್ತರ ಭಾರತದ ಪಾಠ ಹೇಳ್ತದೆ. ಸತು ಕ್ರೋಧಸ್ತಮಾಸಾಧ್ಯ ಪ್ರಾಂಜಲಿ ಮೂರ್ತಿಮಾನ ಸ್ಥಿತ ಜಿತೋಸ್ಮೀತಿ ಭೃಗುಶ್ರೇಷ್ಠಂ ಭೃಗವೋ ಹಿ ಅತಿರೋಷಣಾಹ. ನಿನ್ನ ಸಹನ ಗುಣವನ್ನು ನೋಡಿ ನಾನು ಸೋತೆ ಅಂತ ಮುಂಗುಸಿ ಹೇಳಿತಂತೆ ಭೃಗು ಋಷಿಗೆ. ಭೃಗುರು ಕುಲದಲ್ಲಿ ಹುಟ್ಟಿದವರು ಮಹಾಕೋಪಿಷ್ಠರು ಅನ್ನುವಂತಹ ಒಂದು ಮಾತನ್ನು ನಾನು ಕೇಳಿದ್ದೆ. ಆದರೆ ಈಗ ನಿನ್ನ ಈ ವರ್ತನೆಯನ್ನು ಗಮನಿಸಿದರೆ ನೀನು ಯಾವುದೇ ರೀತಿಯಾದಂತಹ ದೋಷ ಇಲ್ಲದೇ ಇದ್ದವನಾಗಿ ನನಗೆ ಕಾಣಿಸ್ತಾ ಇದ್ದಿ. ನಿನ್ನ ತಪಸ್ಸಿಗೆ ನಾನು ಭಯ ಪಡ್ತೇನೆ, ನನ್ನ ಮೇಲೆ ಕೃಪೆ ತೋರುವಂತದು ಹೇಳಿತು. ಆಗ ಜಮದಗ್ನಿ ಹೇಳಿದಂತೆ ಸಮ್ಯಕ್ ದೃಷ್ಟೋಸಿ ಮೇ ಕ್ರೋಧ, ನೀನು ಯಾರು ಅಂತ ನೋಡಿದಂತಾಯ್ತು, ಸಾಕ್ಷಾತ್ತಾಗಿ ನೋಡಿದಂತಾಯ್ತು, ಇನ್ನು ಹೊರಟೋಗು. ನೀನು ನನಗೇನು ಅಪರಾಧ ಮಾಡಿಲ್ಲ, ಆದ್ರಿಂದ ನಾನು ನಿಮ್ಮ ಮೇಲೆ ಕೋಪಗೊಳ್ಳಬೇಕಾದ ಕಾರಣವೂ ಇಲ್ಲ. ಪಿತೃಗಳಿಗೆ ಶ್ರಾದ್ದ ಮಾಡಬೇಕಾಗಿತ್ತು, ಆ ಹಾಲಿಗೆ ಪಿತೃಗಳೇ ಅಧಿಪತಿಗಳು. ಅದರಿಂದ ನೀನು ಅಲ್ಲೇ ಹೋಗಿ ತೇಭ್ಯೋ ಬುದ್ಧಸ್ವ ಗಮ್ಯತಾನ್, ಅವರಿಗೆ ನಡೆದ ವಿಷಯವನ್ನೆಲ್ಲ ಹೇಳು. ಆ ಕ್ರೋಧ ಅಲ್ಲಿಯೇ ಹೊರಟೋಯ್ತು. ಜಾತ ಸಂತ್ರಾಸ, ಭಯ ಆಗಿತ್ತು ಆ ಮುಂಗುಸಿಗೆ, ಅದು ಅಲ್ಲಿಂದ ಧಾವಿಸಿ ಬೇರೆ ಕಡೆ ಹೊರಟೋಯ್ತು ಅಂತ ಹೇಳ್ತಾರೆ. ಮುಂದೆ ಪಿತೃಗಳು ಅದಕ್ಕೆ ಶಾಪ ಕೊಟ್ರು, ಮುಂಗುಸಿಯ ರೂಪವೇ ನಿನಗಿರ್ಲಿ ಅಂತ. ಆಗ ಆ ಪಿತೃಗಳು ಧರ್ಮರಾಜನನ್ನ ನೀನು ನಿಂದನೆ ಮಾಡಿದಾಗ ಶಾಪದ ವಿಮೋಚನೆ ಆಗ್ತದೆ ಅಂತ ಹೇಳಿದ್ರಂತ. ಬಹಳ ವಿಚಿತ್ರ ಇದು. ಯಾರನ್ನಾದ್ರೂ ಹೊಗಳಿದಾಗ, ಸತ್ಕರ್ಮ ಮಾಡಿದಾಗ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳ್ತಿರ್ತಾರೆ. ಈ ಋಷಿಗಳು ಹೇಳಿದ್ರು ಧರ್ಮರಾಜನನ್ನ ನಿಂದನೆ ಮಾಡಿದಾಗ ನಿನಗೆ ಶಾಪ ಪರಿಹಾರ ಅಂತ. ಇದು ಉತ್ತರ ಭಾರತದ ಪಾಠದಲ್ಲಿ ನಮಗೆ ಕಾಣಿಸುವಂತಹ ಒಂದು ಅನುವಾದ. ವಾಸ್ತವಿಕವಾಗಿ ಧರ್ಮರಾಜನನ್ನು ನಿಂದಿಸಿದಾಗ ಅಂತಲ್ಲ, ಧರ್ಮನನ್ನು ನಿಂದಿಸಿದಾಗೂ ಧರ್ಮವನ್ನ, ಯಥಾರ್ಥ ಧರ್ಮವನ್ನ, ಶಾಸ್ತ್ರೋಕ್ತವಾದ ಧರ್ಮವನ್ನು ನಿಂದನೆ ಮಾಡಿದಾಗ ನಿನಗೆ ಶಾಪ ವಿಮೋಚನೆ ಆಗ್ತದೆ ಅಂತನೂ ಹಾಗೂ ಆಗಬಹುದು. ಅದಕ್ಕೊಂದು ಪ್ರಲೋಭ ಒಡ್ಡಿದ್ರು ಅವರು. ವಸ್ತುತಃ ದುಷ್ಟ ಮುಂಗುಸಿಯೇ ದೈತ್ಯವೇ ಆದ್ದರಿಂದ ಅದಕ್ಕೆ ಅದರ ದುರ್ಬುದ್ಧಿಯನ್ನೇ ಅವರು ಪ್ರಚೋದನೆಗೊಳಿಸಿದ್ರು ಅಂತ ಅರ್ಥ. ಧರ್ಮವನ್ನೇ ಹೀಗೆ ನಿಂದನೆ ಮಾಡ್ತಾ ಹೋಗು, ನೀನು ಹಾಳಾಗ್ತೆ ಅಂತ ಹೇಳಿ ಆ ಪಿತೃಗಳು ಹೇಳಿದ್ರು. ಅದು ಎಲ್ಲ ಕಡೆ ಓಡಾಡಿಕೊಂಡು ಧರ್ಮರಾಜನ ಯಜ್ಞ ಮಂಟಪಕ್ಕೂ ಬಂದಿತ್ತು. ಮುಂದೆ ಆ ಧರ್ಮರಾಜನ ನಿಂದೆಯನ್ನು ಮಾಡಿತು. ಆ ಧರ್ಮರಾಜ ಮೊದಲಾದವರು ಮಾಡಿದಂತಹ ಯಾಗದ ನಿಂದೆಯನ್ನು ಮಾಡಿತು. ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಧರ್ಮನೇ ಆ ಮುಂಗುಸಿ ರೂಪದಿಂದ ಬಂದಿದ್ದರಿಂದ ಅವನು ಶಾಪವನ್ನು ಕಳ್ಕೊಂಡು ಮತ್ತೆ ಯಮಧರ್ಮನಲ್ಲಿ ಐಕ್ಯ ಹೊಂದಿಬಿಟ್ಟ. ಯಾಕಂದ್ರೆ ಅವನು ಯಮಧರ್ಮನ ಅವತಾರಣೆ ಆಗಿದೆ, ಯುಧಿಷ್ಠಿರನು ಯಮಧರ್ಮದ ಅವತಾರಣೆ. ಇಬ್ರು ಒಬ್ಬರಲ್ಲಿ ಒಬ್ರು ಸೇರಿ ಹೋಗಿಬಿಟ್ರು ಅನ್ನೋ ಅರ್ಥ ಉತ್ತರ ಭಾರತದ ಪಾಠದ ಪ್ರಕಾರ ಸರಿ. ಯಾಕೆಂದ್ರೆ ಅವರಲ್ಲಿ ಯಮಧರ್ಮನೇ ಮುಂಗುಸಿ ರೂಪದಿಂದ ಬಂದಿದ್ದ. ಆದರೆ ಆಚಾರ್ಯರ ಅಭಿಪ್ರಾಯ ಮತ್ತು ಅದಕ್ಕೆ ಅನುಸಾರವಾಗಿ ದಕ್ಷಿಣ ಭಾರತದ ಪಾಠಗಳ ಅಭಿಪ್ರಾಯದ ಪ್ರಕಾರ ಅವನೊಬ್ಬ ದೈತ್ಯ, ಅವನು ಯಮಧರ್ಮನಲ್ಲಿ ಐಕ್ಯ ಹೊಂದುವ ಪ್ರಶ್ನೆ ಇಲ್ಲ, ಅವನು ದುರ್ಗತಿಗೆ ಹೋದ. ಆದ್ರಿಂದ ಧರ್ಮೋಹ್ಯಾಸಿ ಯುಧಿಷ್ಠಿರ ಅಂದ್ರೆ ಯಮಧರ್ಮ, ಈ ಯುಧಿಷ್ಠಿರ ಮಾಡಿದ ಯಜ್ಞ ಅದು ಧರ್ಮಮಯವೇ ಆಗಿತ್ತು ಅಂತ ಅರ್ಥ.
ಮುಂಗುಸಿ ಮುಂದೆ ಅದೃಶ್ಯವಾಗಿ ಹೋಯಿತು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ದಕ್ಷಿಣ ಭಾರತದ ಪಾಠಗಳಲ್ಲಿ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 100ನೇ ಅಧ್ಯಾಯ, ಮತ್ತೆ ವೈಷ್ಣವ ಪಾಠದಲ್ಲಿ 96ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 95ನೇ ಅಧ್ಯಾಯ ಇವು ಸಮಾಪ್ತವಾಗಿವೆ. ಉತ್ತರ ಭಾರತದ ಪಾಠದಲ್ಲಿ ಸ್ವಲ್ಪ ಪಾಠದ ವ್ಯತ್ಯಾಸ ಇದೆ. ಅಲ್ಲಿ ಇನ್ನೂ ಅಧ್ಯಾಯ ಸಮಾಪ್ತವಾಗಿಲ್ಲ. ಅಲ್ಲಿಗೆ ಇವತ್ತಿನ ಈ ಭಾಗ ಶ್ರವಣ ಸಮಾಪ್ತವಾಗಿದೆ.